ಕೊರಗಜ್ಜನ ಒಂದು ಪುರಾತನ ಗುಡಿ ಇತ್ತು. ಆ ಗುಡಿಯಲ್ಲಿದ್ದ ಕಂಚಿನ ಗಂಟೆಯ ಬಗ್ಗೆ ಇಂದಿಗೂ ಜನರು ಮರೆಯದ ಒಂದು ರಹಸ್ಯ ಕಥೆ ಹೇಳ್ತಾರೆ. ಆದರೆ ಅದೇ ರಾತ್ರಿ ಆ ಗಂಟೆಯ ಮೇಲೆ ಕೆಲವರ ಕಣ್ಣು ಬಿದ್ದಿತ್ತು. ಅದು ಭಕ್ತಿಯಲ್ಲ, ದುರಾಸೆಯಾಗಿತ್ತು. ರವಿ ಗಂಟೆಯ ಹಗ್ಗವನ್ನು ಸಡಿಲಿಸಿದ ಕ್ಷಣ ಯಾರೂ ಮುಟ್ಟದೆಯೇ ಕಂಚಿನ ಗಂಟೆ ತಾನಾಗಿಯೇ ಒಮ್ಮೆ ಮೊಳಗಿತು. ಆ ಒಂದೇ ನಾದ ಮೂವರ ಧೈರ್ಯವನ್ನೇ ನಡುಗಿಸಿತು. ಭಯವನ್ನ ಮರೆತು ಕೊನೆಗೂ ಕೊರಗಜ್ಜನ ಪವಿತ್ರ ಗಂಟೆಯನ್ನ ಕೆಳಗಿಳಿಸಿದ್ರು. ಈಗ ಅವರ ಕಣ್ಣು ದೇವರ ಕಾಣಿಕೆಗಳ ಮೇಲೆ ಬಿತ್ತು. ಬೆಳಿಗ್ಗೆ ಕಳ್ಳತನದ ವಿಷಯ ತಿಳಿಯುತ್ತಿದ್ದಂತೆ ಬಾರಿಯನಿಗೆ ಆಘಾತವಾಯಿತು. ನಾವು ತಕ್ಷಣ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಬೇಕು. ಗ್ರಾಮಸ್ಥರು ಸೇರಿ ಪೊಲೀಸ್ ದೂರು ನೀಡಲು ಚರ್ಚೆ ಆರಂಭಿಸಿದರು. ಚಿಂತಿಸಬೇಡ, ಗಂಟೆಯೂ ಹುಂಡಿಯೂ ಮತ್ತೆ ಇಲ್ಲಿಗೆ ಬರ್ತವೆ. ತೆಗೆದುಕೊಂಡವರೇ ತಂದು ಇಲ್ಲೇ ಇಡ್ತಾರೆ. ಸ್ವಾಮಿ ಕೊರಗಜ್ಜ, ಅವ್ರು ಯಾರು? ನಮ್ಮೂರಿನಲ್ಲಿ ಅವ್ರನ್ನ ನಾನು ಹಿಂದೆಂದೂ ನೋಡಿಲ್ಲ. ನಾನೂ ನೋಡಿಲ್ಲ. ಅವರು ನಮ್ಮೂರಿನವರೇ ಅಲ್ಲ. ಈ ಗಂಟೆ ತುಂಬಾ ಬೆಲೆ ಬಾಳುತ್ತೆ. ನಾಳೆ ಇದನ್ನು ಮಾರ್ಬಿಡೋಣ. ಹುಂಡಿಯಲ್ಲಿರೋ ದುಡ್ಡನ್ನು ಸಮನಾಗಿ ಹಂಚ್ಕೊಳ್ಳೋಣ. ಸ್ವಲ್ಪ ಸಮಯದಲ್ಲೇ ವಿಚಿತ್ರ ಘಟನೆಗಳು ಆರಂಭವಾದವು. ರವಿಗೆ ತೀವ್ರ ಜ್ವರ ಏರಿತು. ಮಹೇಶ್ಗೆ ಕಣ್ಣು ಮಂಜಾಯಿತು. ಸುರೇಶ್ಗೆ ಗಂಟೆ, ಹುಂಡಿ